ನಮ್ಮೆಲ್ಲರ ಆಶೀರ್ವಾದದಿಂದ, ನಮ್ಮೆಲ್ಲರ ಪ್ರೀತಿಯಿಂದ, ಬೆಂಬಲದಿಂದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು, ಅಧ್ಯಕ್ಷರಾದಂಥ ಹರಿಪ್ರಸಾದ್ ಅವರು, ನಮ್ಮ ಹೈಕಮಾಂಡ್ ಅವರು, ವರಿಷ್ಠರು ಎಲ್ಲರೂ ಕೂಡ ಸೇರಿ ನನಗೆ ಹೊಸ ಜವಾಬ್ದಾರಿಯನ್ನು ನೀಡಿದ್ದಾರೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರ ರಾಜಕೀಯ ಕಾರ್ಯದರ್ಶಿಯಾಗಿ ನನ್ನನ್ನು ನೇಮಿಸಿದ್ದಾರೆ. ಇದರ ಜವಾಬ್ದಾರಿಯನ್ನು ವಹಿಸಿಕೊಂಡ ನಂತರ ನಾನು ನಾಳೆ ಮತ್ತೆ ನನ್ನ ಕ್ಷೇತ್ರ ರಾಜಪೇಟೆಗೆ ಬರ್ತಾ ಇದ್ದೀನಿ. ತಾವೆಲ್ಲರೂ ಕೂಡ ನನಗೆ ಶುಭವನ್ನು ಕೋರಿದ್ದೀರಿ, ಅಭಿನಂದನೆಗಳನ್ನು ಸಲ್ಲಿಸಿದ್ದೀರಿ. ನನ್ನ ಭವಿಷ್ಯಕ್ಕೆ ಮತ್ತು ಆರೋಗ್ಯದ ಬಗ್ಗೆ ಎಲ್ಲರೂ ಕೂಡ ಒಳ್ಳೆಯದನ್ನು ಹಾರೈಸಿದ್ದು, ಎಲ್ಲರೂ ಕೂಡ ಧನ್ಯವಾದಗಳು. ಎಲ್ಲರಿಗೂ ವೈಯಕ್ತಿಕವಾಗಿ ನಾನು ಮೆಸೇಜ್ಗಳಿಗಾಗಲಿ ಕರೆಗಳಿಗಾಗಲಿ ಸ್ಪಂದಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಈ ಒಂದು ವಿಡಿಯೋ ಮೂಲಕ ತಮಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿ, ಮುಖಂಡರಲ್ಲಿ, ಕಾರ್ಯಕರ್ತರಲ್ಲಿ, ನನ್ನ ಸ್ನೇಹಿತರಲ್ಲಿ ನಾನು ಕಳಕಳೆಯಿಂದ ಕೈ ಮುಗಿದು ವಿನಂತಿಯನ್ನು ಮಾಡ್ತೇನೆ. ದಯವಿಟ್ಟು ಯಾರು ಕೂಡ ಸ್ವಾಗತ ಮಾಡುವಂಥ ಸಂದರ್ಭದಲ್ಲಿ ಪಟಾಕಿಯನ್ನು ಸಿಡಿಸಬಾರ್ದು, ಫ್ಲೆಕ್ಸ್ಗಳನ್ನು ಬಳಸಬಾರ್ದು, ಬೆಲೂನ್ಗಳನ್ನು ಬಳಸಬಾರ್ದು. ಇದೆಲ್ಲ ಕೂಡ ನಮ್ಮ ಪರಿಸರಕ್ಕೆ ಹಾನಿ. ಇದು ನಾವು ಪರಿಸರವನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿ ಕೂಡ ನಮ್ಮದಾಗಿದೆ. ಇದರಿಂದ ಯಾವುದೇ ರೀತಿಯಾದಂಥ ಪರಿಸರಕ್ಕೆ ಹಾನಿ ಉಂಟು ಮಾಡುವಂಥದ್ದನ್ನು ನಾವು ಬಳಸುವಂಥದ್ದು ಅವಶ್ಯಕತೆ ಇಲ್ಲ. ನಮ್ಮೆಲ್ಲರ ಪ್ರೀತಿ ಎಷ್ಟಿದೆ ಅಂತೇಳಿ ನನಗೆ ಈಗಾಗಲೇ ತಿಳಿದಿದೆ. ನೀವು ಭೇಟಿಯಾದಾಗ ನನಗೆ ತಮ್ಮ ಶುಭವನ್ನು ಕೋರಿದ್ರೆ ಅಷ್ಟೇ ನನಗೆ ಆಶೀರ್ವಾದ ಅಂತ ನಾನು ಭಾವಿಸ್ತೇನೆ. ಜನರ ಸೇವೆ ಮಾಡಲಿಕ್ಕೆ ಇನ್ನಷ್ಟು ಶಕ್ತಿ ದಯವಿಟ್ಟು ಯಾವುದೇ ರೀತಿಯಾದಂಥ ಪರಿಸರಕ್ಕೆ ಅಂದರೆ ಪದಾರ್ಥಗಳನ್ನು, ಸಾಮಗ್ರಿಗಳನ್ನು ಬಳಸಬೇಡಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ.